ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಮಾವಿನಕಾಯಿ ತಿಳಿಲಿಂದ ಉಪ್ಪಿನಕಾಯಿ ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಾವಿನಕಾಯಿದು ಮೇಲ್ಗಡೆದ್ದು ತಿಳಿಲನ್ನ ಚಿಕ್ಕ ಚಿಕ್ಕದಾಗಿ ಪೀಲ್ ಮಾಡ್ಕೋಬೇಕು. ಸೊ ಅದಕ್ಕೆ ಅಚ್ಕಾರದ ಪೌಡ್ರು, ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಮೆಣಸು ಪುಡಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸಾಸಿವೆ ಪುಡಿನ ಹಾಕೊಂಡಿದ್ದೀನಿ 1 ಸ್ಪೂನು. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. 2-3 ಸ್ಪೂನು ಎಣ್ಣೆ ಹಾಕೊಳ್ಳಿ. 1 ಸ್ಪೂನ್ ಸಾಸಿವೆ ಚಟಪಟ ಅನ್ನಲಿ. ಸ್ವಲ್ಪ ಜೀರಿಗೆ ಏನಾದರೂ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಆದರೂ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಜಜ್ಜಿ ಇಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ, ಕರಿಬೇವು ಸ್ವಲ್ಪ, ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಮಾವಿನಕಾಯಿ ತಿಳಿಲಿತ್ತಲ್ಲ, ಸೊ ಅದಕ್ಕೆ ಹಾಕೊಳ್ಳಿ. ಚಿಕ್ಕ ಚಿಕ್ಕದು ಮಾವಿನಕಾಯಿ ಬಂದಿರತ್ತಲ್ಲ, ಸೊ ಇದನ್ನು ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿನ ಮಾಡಿದ್ದೀನಿ. ಈಗ ತಾನೇ ಮಾವಿನಕಾಯಿ ಬಂದಿರುತ್ತಲ್ಲ, ಸೊ ಅವಾಗ ಈ ಥರ ಟ್ರೈ ಮಾಡಿಕೊಂಡು ತಿನ್ಬೋದು. ನೋಡಿ, ಸ್ವಲ್ಪ ಹುಳಿ ಜಾಸ್ತಿ ಅನಿಸಿದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಅದು ನೀರು ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.